ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದಯವಿಟ್ಟು ಮಾತನಾಡಿಸೋದಕ್ಕೆ ಆಮೇಲೆ ಬರಬೇಕಾಗಿ ಎಲ್ಲರ ಹತ್ರ ಒಂದು ಮನವಿ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕುರಿತಾಗಿ ಶ್ರೀಯುತ ಗಣಪತಿ ಅವರು, ನಿವೃತ್ತ ಉಪನಿರ್ದೇಶಕರು, ಉಡುಪಿ ಜಿಲ್ಲೆ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಯನ್ನು ಒಂದು ಸ್ವಲ್ಪ ತೆರವು ಮಾಡಿಕೊಡ್ಬೇಕು. ಅತ್ಯಂತ ಸುಂದರ ಅವಿಸ್ಮರಣೀಯ ಕಾರ್ಯಕ್ರಮದ ಸನ್ಮಾನ್ಯ ಅಧ್ಯಕ್ಷರೇ, ಬೀಳ್ಕೊಡುಗೆ ಸಮಾರಂಭಕ್ಕೆ ಭಾಜನರಾದಂಥ ಶ್ರೀಯುತ ರವೀಂದ್ರ ಮತ್ತು ಶ್ರೀಮತಿ ರವೀಂದ್ರ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುಂದಿರ್ತಕ್ಕಂಥ ಎಲ್ಲ ಹಿರಿಯರೇ, ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಮಯ ಭಾಳ ಆಗಿದೆ, ಹೊಟ್ಟೆ ಚುರುಗುಟಾಕತ್ತೈತಿ ಅಲ್ವಾ? ಇನ್ನು ಮಾತಿಗೆ ಅದಕ್ಕೆ ಅರ್ಥ ಇರೋದಿಲ್ಲ. ಆದರೂ 2 ನಿಮಿಷ, ಜಾಸ್ತಿ ತೊಗೊಳಲ್ಲ. ನಿಮಗೆ ಬಸವಣ್ಣರ ಒಂದು ವಚನ ನಿಮಗೆ ನೆನಪಾಗ್ತದೆ, ಯಾಕೆ ಚಿರಪರಿತವಾಗಿರ್ತಕ್ಕಂಥದ್ದು. ಇವನಾರವ ಇವನಾರವ ಇವನಾರುವ ಎನ್ನೆಸರಯ್ಯ, ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನೆಂದು ಎನಿಸಯ್ಯ ಅಂದ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ನನಗೆ ಅನಿಸಿದ್ದು, ಈಗ ಇವ್ರನ್ನ ಈ ಕರ್ನಾಟಕದ ಉದ್ದಗಲಕ್ಕೂ ಆ ಪ್ರೀತಿ, ಮಮತೆ, ಅಕ್ಕರೆ, ಗೌರವ ಹೊತ್ಕೊಂಡ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದಿದ್ದಾರಲ್ಲ, ಬಹುಶಃ ಇವರಲ್ಲಿ ಏನು ಅದನ್ನು ಕಂಡುಕೊಂಡ್ರು ಅಂತಕ್ಕಂಥದ್ದನ್ನು ಸಿದು ಗೊತ್ತಾಗ್ತಕ್ಕಂಥದ್ದು. ಅಂತ ಹೇಳಿದ್ರೆ, ಇವರು ಎಷ್ಟು ಜನಕ್ಕೆ ಪ್ರೀತಿ ಕೊಟ್ಟರು, ಎಷ್ಟು ಜನ ಗೌರವ ಕೊಟ್ಟರು, ಎಷ್ಟು ಜನನ ಅಕರೆ ನೋಡಿಕೊಂಡ್ರು. ಸೊ ಅವರು ಕೂಡ ಇವತ್ತು ಹರಿದು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇರ್ತಕ್ಕಂಥದ್ದು. ಸೊ ಇನ್ನೊಂದು ನನಗೆ ಬಹಳ ಇವ್ರ ಬಗ್ಗೆ ಗೌರವ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ಇಲಾಖೆಯಲ್ಲಿ 10 ಕಾರ್ಯಕ್ರಮಗಳಿದಾವೆ. 10 ಕಾರ್ಯಕ್ರಮಗಳು ಬರ್ತಾವೆ ಹೋಗ್ತಾವೆ ಆಯಿತಾ. ಅದರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಅಪ್ಪಿಕೊಂಡು ಅದರೊಳಗೆ ವಿಲೀನರಾಗಿ ತನ್ನ ಹೆಸರಿನ ಮುಂದೆ ಆ ಕಾರ್ಯಕ್ರಮದ ಜೋಡಣೆ ಆಗ್ತದೆಯಲ್ಲ, ಅದು ರವೀಂದ್ರರ ತಾಕತ್ತು ಅಂತ ಹೇಳಿ ನಾನಾರು ಕೂಡ ಭಾವಿಸ್ತೀನಿ ಸ್ನೇಹಿತರೆ. ಇನ್ನೊಂದು ನನಗೆ ಬಹಳ ಮುಖ್ಯ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮಗೆ ಸಣ್ಣ ಆಗ ಜನಮೆಚ್ಚಿದ ಶಿಕ್ಷಕ ಅಂತ ಇತ್ತು ಆಯಿತಾ. ಯಾವುದಾದ್ರು ಒಂದು ಸಣ್ಣದೊಂದು ಪ್ರಶಸ್ತಿ ಅಥವಾ ನಿನ್ನೇನೋ ಬಂತು ಅಂತ ಹೇಳಿದ್ರೆ ಆಯಿತಾ, ನಮ್ಮ ಏನದು ಹಳ್ಳಿಗೆ ಭಾಷೆಯಲ್ಲಿ ಹೇಳೋದಂದರೆ ಅವ್ರು ನೆಲಮೇಲೆ ಇಲ್ಲಪ್ಪ ಅಂದ್ಕೊಂಡ್ಬಿಟ್ಟು, ನೆಲಮೇಲಿಲ್ಲ, ಅವ್ನು ನೆಲಮೇಲೆ ನಡೀತಾ ಇಲ್ಲ ಅಂತಕ್ಕಂಥ ಅಂತ ಹೇಳಿದ್ರೆ ಆ ಹಮ್ಮ ನಮಗೆ ಗೊತ್ತಿಲ್ಲದಂಗೆ ನತಿ ಇರ್ತಕ್ಕಂಥದ್ದು. ಆದರೆ ಇಷ್ಟು ಜನ ಸಂಪಾದನೆ ಮಾಡಿ, ಇಷ್ಟು ಗೌರವಕ್ಕೆ ಪಾತ್ರರಾಗಿ, ಇಷ್ಟು ಏನು ಅವಾರ್ಡ್ಗಳನ್ನು ತೆಗೆದುಕೊಂಡ್ರೂ ಕೂಡ ಈ ಮನುಷ್ಯನಲ್ಲಿ ಕಿಂಚತ್ತು ಕೂಡ ಒಂದು ಗೌರವ ಅಹಮ್ಮ ಸೇರಿಕೊಂಡಿಲ್ಲ ಅಲ್ರಿ. ಸೊ ಇದು ನಮಗೆ ಬೇಕಾಗಿದ್ದಲ್ವಾ, ಇದು ನಮಗೆ ಅನುಕರಣೀಯವಾಗಿರ್ತಕ್ಕಂಥದ್ದು ಹೇಳಿ ನಾನು ಭಾವಿಸ್ತಕ್ಕಂಥದ್ದು. ಒಟ್ಟಿನಲ್ಲೇ ಮನೆಯ ಗೋವಿಂದೇಗೌಡರು ಸರ್ ಅವಾಗ ಏನದು ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಶಿಕ್ಷಣ ಇಲಾಖೆಗೆ ತಕ್ಕನಾದಂಥ ಅರ್ಹನೆನಿಸ್ತಕ್ಕಂಥ ಒಬ್ಬ ಶಿಕ್ಷಣ ಸಚಿವ ಅಂತಕ್ಕಂಥ ಇದ್ದರೆ, ಸೊ ಎಲ್ಲ ಜನಮಾನದಲ್ಲಿರ್ತಕ್ಕಂಥ ವ್ಯಕ್ತಿಯವರು. ಯಾಕೆ ನನಗೊಂದು ಅದೃಷ್ಟ ಸಿಕ್ಕಿತ್ತು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಹೊಸನರ್ದಾಗ ನಾನು AO ಇದ್ದಾಗ ಆಯಿತಾ. ಅಂಥ ಅಪರೂಪದ ವ್ಯಕ್ತಿ. ಜೊತೆಗೆ ಇನ್ನೊಂದು ಅದೃಷ್ಟ ಬಂತು ನನಗೆ. ಅದೃಷ್ಟ ಅಂತ ಹೇಳಿದ್ರೆ ಕೊಪ್ಪದಲ್ಲೇ BO ಕೆಲಸ ಮಾಡ್ತಕ್ಕಂಥದ್ದು. ಅದೇನು ಅದೃಷ್ಟ ಗೊತ್ತಿಲ್ಲ ನನಗೆ ಆಯಿತಾ. ಇಲ್ಲಿ ರವೀಂದ್ರ ತರ್ತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ ರೀ, ಬಹಳ ಮಂದಿ ಶಿಕ್ಷಕರು ನಾವು ಕಾಣ್ತೇವೆ ಇಲ್ಲಿ ಆಯಿತು. ಅಂತಂದರೆ ಈ ಮಲ್ನಾಡು ಬೆಲ್ಟ್ ಇದೆಯಲ್ಲ, ಇದು ಹೊಸನಗರ, ಸಾಗರ, ಶಿವಮೊಗ್ಗ, ಕೊಪ್ಪ, ಶೃಂಗೇರಿ, NR-ಪುರ, ಕೊನೆಗೆ ನನಗೆ ಅದೃಷ್ಟ ಗೊತ್ತಿಲ್ಲ. ಪುನಃ ಮತ್ತೆ ಇನ್ನೊಂದು ಅದ್ಭುತವಾದಂಥ ಪ್ಲೇಸ್ ಸಿಕ್ತು, ಉಡುಪಿ ಅಂತಕ್ಕಂಥದ್ದು. ಏನ್ರಿ ಅದೃಷ್ಟ, ಇದಕ್ಕಿಂತ ನಿನ್ನೆ ಬೇಕ್ರಿ ಅಂತ ಉತ್ತಮ ಶಿಕ್ಷಕರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಜೊತೆಗೆ ಅವ್ರನ್ನೆಲ್ಲ ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಈ ರವೀಂದ್ರರ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಇದು ಆಗಲಿ ಅಂದ್ಕೊಂಡ್ಬಿಟ್ಟು ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಭಾಗ್ಯ ಸಿಗ್ತಲ್ಲ ಅಂದ್ಕೊಂಡು ನಾನು ಬಂದೆ. ಬಹಳ ಖುಷಿ ಆಯ್ತು ರೀ, ಬಹಳ ಖುಷಿ. ಅದು ಎಷ್ಟು ಚಂದವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ಕಾರ್ಯಕ್ರಮ ಯಾರು ಅಂತಂದರೆ ಇಲಾಖೆಯವರೆಲ್ಲ, ಇಲಾಖೆಯ ಜೊತೆಗೇನೆ ಸಾರ್ವಜನಿಕರು, ಮಕ್ಕಳು, ಪೋಷಕರು, SDMC ಅವರು ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಒಂದು ಅವಿಸ್ಮರಣೀಯವಾದಂಥ ಅನುಕರಣೀಯವಾದಂಥ ಒಂದು ಕಾರ್ಯಕ್ರಮವನ್ನು ಆಗಿಸೋದಲ್ಲ. ಇದಕ್ಕೆ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಒಂದು ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಇನ್ನು ಸಮಯದೊಳಗೆ ಮುಗಿಸಿದ್ರಮ್ಮ, ಧನ್ಯವಾದಗಳು. ಧನ್ಯವಾದಗಳು. ಹಾಗೆ